ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆಯೇ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಟೇಕ್ ಇಂಟ್ಯೂಟಿವ್ ಆಫ್ ಯುವರ್ ಮೆಸೇಜಸ್ ಅನ್ನೋದು ಬರ್ತಾ ಇದೆ. ಫಾಲೋ ದಿ ವಾಯ್ಸ್ ಆಫ್ ಯುವರ್ ಸೋಲ್ ಅನ್ನೋದಿದೆ. ಇಲ್ಲಿ ವೈಸ್ ಒನ್ ಅನ್ನೋದು ಬರ್ತಾ ಇದೆ. ಗ್ರೋ ವಿತ್ ಇನ್ ಯುವರ್ ಕರೆಂಟ್ ಸಿಚುಯೇಷನ್ ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ನಿಮ್ಗೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ ಹೇಳ್ತಾ ಇದ್ದಾರೆ. ಬೈ ಲೈಯಿಂಗ್ ಐ ರಿಪ್ಡ್ ಅಸ್ ಅಪಾರ್ಟ್. ಏನೋ ನಿಮಗೆ ಸುಳ್ಳು ಹೇಳಿ ನಿಮ್ಮಿಂದ ದೂರ ಆಗಿದ್ದಾರೆ, ಆದರೆ ಮನಸ್ಸು ಡಿಸ್ಟರ್ಬ್ ಆಗಿದೆ ಅನ್ನೋದಿದೆ. ಇಲ್ಲೊಂದು ಮೂನ್ ಎನರ್ಜಿ ಬರ್ತಾ ಇದೆ. ಮಾನಸಿಕವಾಗಿ ಸ್ಟೆಬಿಲಿಟಿ ಇಲ್ಲ, ಆದರೆ ಅವ್ರ ಸೋಲ್ ಹೇಳ್ತಾ ಇದೆ ಐ ಡೋಂಟ್ ವಾಂಟ್ ಟು ರನ್ ಎನಿ ಮೋರ್ ಅಂತ. ನಿಮ್ಮಿಂದ ದೂರ ಓಡೋಕ್ಕೆ ಇಷ್ಟ ಇಲ್ಲ, ಆದರೆ ಈಗ ರಿಗ್ರೆಟ್ಸ್ ಇದೆ. ಏನೋ ಸುಳ್ಳು ಹೇಳಿ ನಿಮ್ಮಿಂದ ಜಾರ್ಕೊಂಡಿದ್ದಾರೆ, ಆದರೆ ಅದು ಮೇಲ್ನೋಟಕ್ಕೆ ಮಾತ್ರ. ಒಳಗಡೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ. ನಿಮ್ಮನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಆದರೆ ಏನೋ ಪರಿಸ್ಥಿತಿ ಇದೆ, ಏನೋ ಸಮಸ್ಯೆಗಳಿದೆ. ಆ ಒಂದು ಕರೆಂಟ್ ಸಿಚುಯೇಷನ್ ಇಲ್ಲಿ ಕಾಣ್ತಾ ಇದೆ. ಅವರ ಪರಿಸ್ಥಿತಿ ಈ ನಡುವೆ ಡಿಸ್ಟರ್ಬ್ ಆಗಿದ್ದಾರೆ, ಆದರೆ ಮನಸ್ಸು ಅನ್ನೋದು ಇರುತ್ತೆ ಅಲ್ವಾ ಎಲ್ರಿಗೂ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ನಿಮ್ಮಿಂದ ದೂರ ಓಡಬೇಕು ಅಂತ ಅನ್ನಿಸ್ತಾ ಇಲ್ಲ, ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಎಸ್, ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಟವರ್ ಕಾರ್ಡ್ ಬರ್ತಾ ಇದೆ, 4 ಆಫ್ ಸೋರ್ಟ್ಸ್ ಬರ್ತಾ ಇದೆ, 4 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 7 ಆಫ್ ಪೆಂಟಿಕಲ್ಸ್, ಇಲ್ಲಿ 9 ಆಫ್ ಕಪ್ಸ್ ಬರ್ತಾ ಇದೆ. ನೀವು ಅವ್ರ ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ನಿಮ್ಮನ್ನು ನೆನಪಿಸ್ಕೊಂಡಾಗ ಸಂತೋಷ ಇದೆ. ಈ ಕನೆಕ್ಷನ್ನಲ್ಲಿ ಲೋ ಎನರ್ಜಿ ಇದೆ, ಸ್ಲೀಪಿಂಗ್ ಮೋಡಲ್ಲಿದೆ. ಆದರೆ ಇದು ತುಂಬ ದಿನದ ಫ್ರೆಂಡ್ಶಿಪ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅದು ಮದುವೆ ತನಕನೂ ಹೋಗಿತ್ತು, ಕಮಿಟ್ಮೆಂಟ್ ತನಕ ಹೋಗಿತ್ತು. ಇಲ್ಲಿ ತನಕ ನಿಮ್ಮ ಜೊತೆ ಚೆನ್ನಾಗಿದ್ರು ಅವರು. ಈಗೇನೋ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಏನೋ ಥರ್ಡ್ ಫ್ಯಾಕ್ಟರ್ಸ್ ಅವರನ್ನು ತಡೀತಾ ಇದೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ನೀವು ಮುಂದಾಗ ಅವ್ರ ಮನಸ್ಸು ಅರಳುತ್ತೆ. ಆದರೆ ಈ ಕನೆಕ್ಷನ್ ಸೀದಾ ಹೋಗ್ತಾ ಇಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಆದರೆ ಈ ನಡುವೆ ನಿಮ್ಮಿಂದ ಸ್ವಲ್ಪ ದಿನ ದೂರ ಆಗಿದ್ದಾರೆ. ಈ ಕನೆಕ್ಷನ್ ಮುಂದುವರಿಯೋಕ್ಕೆ, ಇಲ್ಲಿ ತನಕ ಬರೋಕ್ಕೆ ಅವರೇ ಕಾರಣ ಅನ್ನೋದಿದೆ. ಅಲ್ಲಿ ಅವರ ಎಫರ್ಟ್ಸ್ 100% ಇತ್ತು. ನಿಮ್ಮ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದ ವ್ಯಕ್ತಿ ಈಗ ಅವರೇ ಡಿಸ್ಟರ್ಬ್ ಆಗಿದ್ದಾರೆ. ಆದ್ರೂ ಅವ್ರ ಸೋಲ್ ಹೇಳ್ತಾ ಇದೆ, ಅವ್ರ ಆತ್ಮ ಹೇಳ್ತಾ ಇದೆ ನಿಮ್ಮಿಂದ ದೂರ ಓಡೋಕ್ಕಾಗ್ತಾ ಇಲ್ಲ, ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅವರ ಕರೆಂಟ್ ಸಿಚುವೇಶನ್ ನೋಡಿದಾಗ ಅವ್ರು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾಲ ಸುಮ್ಮನೆ ಇದ್ದರು, ಆದರೆ ಈಗ ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಏನಾದರೂ ಮಾಡಿ ಈ ಕನೆಕ್ಷನ್ನ ಫಿಕ್ಸ್ ಮಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲೇನೋ ಸಮಸ್ಯೆಗಳಿದೆ, ಮೋಸ್ಟ್ಲಿ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಹಾಗಿರೋದ್ರಿಂದ ಈ ಕನೆಕ್ಷನ್ನ ಮುಂದೆ ತೊಗೊಂಡೋಗೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ ನೋಡೋಣ. ಇಂಟೆನ್ಸಿಟಿ. ದಿನ ಹೋಗ್ತಾ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಅನ್ನೋದು ಬರ್ತಾ ಇದೆ. ಪಾಸಿಬಿಲಿಟೀಸ್ ಅನ್ನೋದು ಇದೆ. ಲೆಟ್ಟಿಂಗ್ ಗೋ, ದಿ ಫೂಲ್ ಕಾರ್ಡ್, ಮತ್ತೊಂದು ಕಾನ್ಷಿಯಸ್ನೆಸ್, ಗಿಲ್ಟ್. ಈಗ ಡಿಸ್ಟರ್ಬ್ ಆಗಿದ್ದಾರೆ. ಸರಿ, ಮನಸ್ಸು ನಾನು ಯಾಕೆ ಹೀಗೆ ಮಾಡಿದೆ, ಯಾಕೆ ನಾನು ಸುಳ್ಳು ಹೇಳಿದೆ
ಹಾಗನ್ನಿಸ್ತಾ ಇದೆ ಅವ್ರಿಗೆ. ಈಗ ಇಂಟೆನ್ಸ್ ಫೀಲಿಂಗ್ಸ್ ಡೆವಲಪ್ ಆಗ್ತಾ ಇದೆ. ಮುಂದೆ ಅವರು ನಿಮ್ಮನ್ನು ಕನೆಕ್ಟ್ ಮಾಡ್ಬೋದು ಅನ್ನೋದೂ ಇದೆ. ಯಾಕೆಂದರೆ ಮನಸ್ಸು ತಡೀತಾ ಇಲ್ಲ. ಹಾಗೆ ಇಲ್ಲಿ ಅನ್ಸರ್ಟೇನಿಟಿನೂ ಇದೆ. ಸದ್ಯದಲ್ಲಿ ಅವ್ರು ಯಾವುದೇ ಡಿಸಿಷನ್ ತೊಗೊಂಡಿಲ್ಲ. ಆದ್ರೂ ನಿಮ್ಮನ್ನು ಭೇಟಿ ಮಾಡಬೇಕು, ನಿಮಗೆ ಸಮಾಧಾನ ಹೇಳಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಕಾನ್ಷಿಯಸ್ನೆಸ್ ತಡೀತಾ ಇದೆ. ಅವ್ರ ಸೋಲ್ ಅಂತ ಹೇಳಿದೆ ಆಗಲೇ. ಮನಸ್ಸು ಚುಚ್ತಾ ಇದೆ. ನೀನು ಮಾಡಿದ್ದು ಸರಿಯಾಗಿಲ್ಲ, ನೀನು ಮತ್ತೆ ಹೋಗು, ಮಾತಾಡಿಸು, ಭೇಟಿಯಾಗು ಹಾಗೆ ಹೇಳ್ತಾ ಇದೆ ಅವ್ರ ಮನಸ್ಸು. ಒಂದೊಂದು ಸರಿ ಮನಸ್ಸು ಸರಿಯಾಗಿಲ್ದಿರುವಾಗ, ಸ್ಟ್ರೆಸ್ ಆದಾಗ ಅಲ್ಲಿಂದ ದಾರಿ ತಪ್ಪಿಸ್ಕೊಳ್ಳೋಕ್ಕೆ ನೋಡುತ್ತೆ. ಆ ಟೈಮಲ್ಲಿ ಅವ್ರು ನಿಮ್ಗೆ ಏನೋ ಸುಳ್ಳು ಹೇಳಿ ಜಾರ್ಕೊಂಡಿದ್ದಾರೆ. ಆದರೆ ಈಗ ನಾನು ಹಾಗೆ ಮಾಡಬಾರ್ದಿತ್ತು ಅಂತ ಅನ್ಕೋತಾ ಇದ್ದಾರೆ. ಅಷ್ಟು ವರ್ಷಗಳಿಂದ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಅದನ್ನು ಒಂದೇ ಮಾತಲ್ಲಿ ಕಟ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಇವರೊಂದು ಒಳ್ಳೆ ವ್ಯಕ್ತಿ ಹಾಗೂ ಅನಿಸುತ್ತೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಡೆವಿಲ್ ಕಾರ್ಡ್ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್, ಹಾಗೆ ನೈಟ್ ಆಫ್ ಸಾರ್ಟ್ಸ್, ಇಲ್ಲೊಂದು 5 ಆಫ್ ವ್ಯಾಂಡ್ಸ್, ಏಸ್ ಆಫ್ ಕಪ್ಸ್, ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಸಿಟ್ಟು ಬಂದಿದೆ ನಿಮಗೆ. ಎಂಥವ್ರಿಗಾದ್ರೂ ಸರಿ ಸಿಟ್ಟು ಬಂದೇ ಬರುತ್ತೆ. ಇಷ್ಟು ದಿನದ ಆತ್ಮೀಯತೆಯಲ್ಲಿ ಇಷ್ಟನ್ನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಹಾಗನ್ನಿಸ್ತಾ ಇದೆ ನಿಮಗೆ. ಈ ಥರ ಏನೇನೋ ಹೇಳಿ ನಿಮಗೆ ದೂರ ಆಗಿರೋದು ನಿಮಗೆ ಸಿಟ್ಟಿದೆ, ಬೇಜಾರಿದೆ. ಈ ಕನೆಕ್ಷನಲ್ಲಿ ಯಾವುದೋ ನೆಗೆಟಿವ್ ಎನರ್ಜಿ ನಿಮ್ಮಿಬ್ಬರನ್ನು ತಡೀತಾ ಇದೆ. ಅದು ಫ್ಯಾಮಿಲಿ ಇಶ್ಯೂ ಆಗಿರಬಹುದು, ಏನೋ ಸಮಸ್ಯೆ ಇರಬಹುದು. ಯಾಕೆಂದರೆ ಇಲ್ಲಿ 3 ಆಫ್ ಪೆಂಟಕಲ್ಸ್ ಮೇಲೆ ಡೆವಿಲ್ ಕಾರ್ಡ್ ಬರ್ತಾ ಇದೆ. ಅವರ ಎನರ್ಜಿನಲ್ಲೂ ಇದೆ, ನಿಮ್ಮ ಎನರ್ಜಿನಲ್ಲೂ ಇದೆ. ಇಬ್ಬರಿಗೂ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆದರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳು ಆಗ್ತಾ ಇತ್ತು. ನೀವೊಂದು ಶಾರ್ಟ್ ಟೆಂಪರ್ ಪರ್ಸನ್ ಹಾಗೂ ಅನಿಸುತ್ತೆ. ನಿಮ್ಮನ್ನು ಫೇಸ್ ಮಾಡೋಕ್ಕಾಗದೆ ಅವರು ನಿಮಗೇನೋ ಸುಳ್ಳು ಹೇಳಿ ನಿಮ್ಮಿಂದ ದೂರ ಹೋಗಿದ್ದಾರೆ. ನಿಮ್ಗೆ ಎಷ್ಟು ಸಿಟ್ಟಿದೆಯೋ ಅಷ್ಟೇ ನೀವೊಂದು ಇಮೋಷ್ನಲ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಆ ವ್ಯಕ್ತಿನ ತುಂಬ ಹಚ್ಕೊಂಡಿದ್ರಿ, ಅದಕ್ಕೆ ನಿಮ್ಗೆ ಅಷ್ಟೊಂದು ಸಿಟ್ಟು ಬಂದಿದೆ. ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದ ವ್ಯಕ್ತಿ ಸುಳ್ಳು ಹೇಳಿದಾಗ ನಿಮಗೆ ಸಿಟ್ಟು ಬಂದಿರೋದು ಸಹಜ ಅಲ್ವಾ? ಈಗ ಅವರು ನಿಮಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ನೋಡೋಣ. ಏನಿದೆ ಅವರ ಮಾತುಗಳು? ಐ ಮಿಸ್ ಅವರ್ ಇನ್ಸೈಡ್ ಜೋಕ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ಚೇಸ್ ಎನಿ ಮೋರ್. ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್ ಮೈ ಸೆಲ್ಫ್. ಫರ್ಗಿವ್ನೆಸ್. I am struggling to get over the past. By lying, I ripped us apart. Dishonesty. ನಾನು ಸುಳ್ಳು ಹೇಳಿದೆ ಅಂತ ಒಪ್ಕೋತಾ ಇದ್ದಾರೆ. ನಿಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನೋ ಸುಳ್ಳು ಹೇಳಿದ್ದಾರೆ. ಆದರೆ ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ನಗುಮುಖ, ನಿಮ್ಮ ಜೋಕ್ಸ್ ಅದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನೇನೋ ನಿಮ್ಮ ಬಗ್ಗೆ ಕನಸುಗಳಿತ್ತು. ಈ ಕನೆಕ್ಷನಲ್ಲಾಗಿರೋ ಡ್ಯಾಮೇಜ್ಗೆ ನಾನೇ ಕಾರಣ. ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವ್ರ ಮನಸ್ಸಾಕ್ಷಿ ಹೇಳ್ತಾ ಇದೆ ನೀನು ತಪ್ಪು ಮಾಡಿದ್ಯಾ ಅಂತ. ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ಫರ್ಗಿವ್ನೆಸ್ ಇದೆ. ಸಾರಿ ಕೇಳ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಫೈನಲ್ ಆಗಿ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಟೇಕ್ ಚಾರ್ಜ್ ವಿತ್ ಅಥಾರಿಟಿ. ಎಸ್, ಇದೆಲ್ಲ ಸರಿಯಾಗುತ್ತೆ. ಪೀಸ್ ಕೀಪರ್ ಬರ್ತಾ ಇದೆ. ಹಾಗೆ ಹರ್ಮಿಟ್, ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ಮೂವ್ ಬಿಯಾಂಡ್ ದಿ ಆನ್ಸೆಸ್ಟ್ರಲ್ ಪ್ಯಾಟ್ರನ್. ಒನ್ ಮೋರ್. ಅರ್ತ್ ಗಾರ್ಡಿಯನ್, ಇಲ್ಲೊಂದು ಹೈ ಪ್ರಿಸ್ಟೆಸ್. ಹಾರ್ನೆಸ್ ಮಿಸ್ಟಿಕ್ ಪವರ್. ಇಲ್ಲೊಂದು ಮಿಸ್ಟಿಕ್ ಪವರ್ ಇದೆ. ಏಂಜಲ್ಸ್ ನಿಮಗೆ ಗೊತ್ತಾಗದ ಹಾಗೆ ಇಲ್ಲೇನೋ ಪಾಸಿಟಿವಿಟಿ ತರ್ತಾರೆ ಅನ್ನೋದು ಬರ್ತಾ ಇದೆ. ಹಾಗಿರೋದ್ರಿಂದ ಕಾನ್ಫಿಡೆಂಟ್ ಆಗಿರಿ ಅನ್ನೋದು ಬರ್ತಾ ಇದೆ. ಮುಂದೆ ಈ ಕನೆಕ್ಷನಲ್ಲಿ ಶಾಂತಿ, ನೆಮ್ಮದಿ ಇದೆ. ನಿಮ್ಮನ್ನು ನೀವು ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಮುಂದೆ ನಿಮಗೆ ಇಲ್ಲಿ ಹಿರಿಯರ ಆಶೀರ್ವಾದ ಸಿಗುತ್ತೆ. ಸೈಲೆಂಟಾಗಿ ಇದೆಲ್ಲ ರಿಲೀಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.